Hello students, welcome to AV Chemistry. Today in this video we will learn about numerical questions based on colligative property, that is osmotic pressure. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. osmotic pressure colligative property ಮೇಲೆ. Okay, now let us begin with the video. Before going to solving any problem, let us write the formulas which comes in osmotic pressure colligative property. ಈ colligative property osmotic pressure ಒಳಗಡೆ ಯಾವ ಫಾರ್ಮುಲಾ ಬರ್ತಾವ ನೋಡೋಣ್ರಿ. osmotic pressure is denoted as pi. Okay, pi is equal to CRT. ಸೊ ಇದೊಂದು ಫಾರ್ಮುಲಾ ಬರ್ತದೆ, ನಿಮಗೆ ಗೊತ್ತಿರಬೇಕು. ಸೊ ವೇರ್ C is called as a concentration, where C is concentration of solution. ಕಾನ್ಸಂಟ್ರೇಷನ್ ಅಂದರೆ ಯಾವ ಕಾನ್ಸಂಟ್ರೇಷನ್ ಟರ್ಮ್ ತಗೋತಾರೆ, ಇಲ್ಲಿ ಮೊಲಾರಿಟಿ ತಗೋತಾರ. ಓಕೆ, ಆಮೇಲೆ ವೇರ್ ಆರ್ ಈಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟಂಟ್. ಸೊ ದೇ ವಿಲ್ ಬಿ ಗಿವಿಂಗ್ ದ ವ್ಯಾಲ್ಯೂ ಆಫ್ ಆರ್. ಸೊ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ಆರ್ ವ್ಯಾಲ್ಯೂ ಕೊಡ್ತಾರೆ. ಸೊ ಇಲ್ಲಿ ಎರಡು ಬರ್ತಾವ್ರಿ, ಒಂದು 0.0821 ಮತ್ತೊಂದು 0.0831. ಸೊ 0.0821 ಇಟ್ಸ್ ಯೂನಿಟ್ ವಿಲ್ ಬಿ ಲೀಟರ್ ಬಾರ್ ಪರ್ ಮೋಲ್ per Kelvin. ಸೊ ಇದನ್ನ ಯಾವಾಗ ತಗೋಬೇಕಾ, ಲೀಟರ್ ಅಟ್ಮಾಸ್ಫಿಯರ್ ಪರ್ ಮೋಲ್ ಪರ್ ಕೆಲ್ವಿನ್. ಇಲ್ಲಿ ನೋಡ್ರಿ, ವೆನ್ ವ್ಯಾಲ್ಯೂಮ್ ಇಸ್ ಗಿವನ್ ಇನ್ ಟರ್ಮ್ಸ್ ಆಫ್ ಲೀಟರ್ ಆ್ಯಂಡ್ ಆಸ್ಮೆಟಿಕ್ ಪ್ರೆಷರ್ ಇಸ್ ಗಿವನ್ ಇನ್ ಟರ್ಮ್ಸ್ ಆಫ್ ಬಾರ್. ಇದನ್ನ ಯಾವಾಗ ತಗೋಬೇಕ್ರಿ, ವೆನ್ ವ್ಯಾಲ್ಯೂಮ್ ಇಸ್ ಗಿವನ್ ಇನ್ ಟರ್ಮ್ಸ್ ಆಫ್ ಲೀಟರ್ ಆ್ಯಂಡ್ ವೆನ್ ಆಸ್ಮೆಟಿಕ್ ಪ್ರೆಷರ್ ಇಸ್ ಗಿವನ್ ಇನ್ ಟರ್ಮ್ಸ್ ಆಫ್ ಅಟ್ಮಾಸ್ಫಿಯರ್. ಇದು ನೆನ್ಪಿಟ್ಕೊಳಕ್ ಬೇಕಾ, ಬಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕೆ ಅವ್ರು ಡಾಟಾ ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಟಿ ಅಂತಂದ್ರೆ ಟೆಂಪರೇಚರ್. ಓಕೆ, ಸೊ ದಿಸ್ ಇಸ್ the formula which help us to calculate osmotic pressure. ಮತ್ತೊಂದು ನೋಡ್ರಿ, molar mass of solute. Molar mass of solute can be calculated using osmotic pressure. Molar mass of solute ನೋಡ್ರಿ, molar mass of solute ನಾವು ಹೆಂಗೆ ಡಿನೋಟ್ ಮಾಡ್ತೇವೋ ಇದು ನಮಗೆ ಗೊತ್ತಿರಬೇಕು. ಕ್ಯಾಪಿಟಲ್ ಎಮ್ ಬಿ ಅಂತ ಬರೀತು, ವೇರ್ ಬಿ ಇಂಡಿಕೇಟ್ಸ್ solute, capital M indicates molar or molecular mass of solute. How to calculate? The formula is mb is equal to WB into R into T divided by pi into V. V is volume which is given in terms of liter or decimeter cube. So its unit will be molar mass of solute unit ಏನು ಬರಿಬೇಕಾ, ಗ್ರಾಮ್ ಪರ್ ಮೋಲ್ ಬರಿಬೇಕು. ನೋಡ್ರಿ, ಬಹಳಷ್ಟು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಪ್ರಾಬ್ಲಮನ್ನು ಕ್ಲಿಯರ್ಲಿ ಸಾಲ್ವ್ ಮಾಡ್ತಾರೆ. ಕ್ಲಿಯರ್ಲಿ ಕರೆಕ್ಟಾಗಿ ಸಾಲ್ವ್ ಮಾಡಿದ್ಮೇಲೆ ದೇ ವಿಲ್ ಫಾರ್ಗೆಟ್ ಟು ರೈಟ್ ಯೂನಿಟ್ ಆಫ್ ದಟ್ molar mass of solute. ಈ ಯೂನಿಟನ್ನು ಬರೆಯೋದನ್ನು ಮರೀತಾರೆ. ಸೊ ನೀವು ಯೂನಿಟನ್ನು ಬರೆಯೋದು ಮರೆತ್ರಿ ಅಂತ ತಿಳ್ಕೊರಿ, 1 ಮಾರ್ಕ್ ಕಟ್ ಮಾಡ್ತಾರೆ. ಸೊ ಆನ್ಸರ್ ವಿದೌಟ್ ಯೂನಿಟ್ ಕ್ಯಾರೀಸ್ 0 ಮಾರ್ಕ್ಸ್. ಸೊ ಇದನ್ನು ನೀವು ನೆನ್ಪಿಟ್ಕೊಳಕ್ಬೇಕು. ಸೊ ಇಲ್ಲಿ ಕ್ಯಾಪಿಟಲ್ ಎಮ್ ಬಿ ಅಂತಂದ್ರೆ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್, ಡಬ್ಲ್ಯೂ ಬಿ ಅಂತಂದ್ರೆ ಮಾಸ್ ಆಫ್ ಸೊಲ್ಯೂಟ್, ಆರ್ ಅಂತಂದ್ರೆ ಗ್ಯಾಸ್ ಕಾನ್ಸ್ಟಂಟ್, ಟಿ ಇಸ್ ಟೆಂಪರೇಚರ್, ಪೈ ಈಸ್ ಆಸ್ಮಾಟಿಕ್ ಪ್ರೆಷರ್, ವಿ ಈಸ್ ವ್ಯಾಲ್ಯೂಮ್ ಆಫ್ ದ ಸೊಲ್ಯೂಷನ್. ಈಗ ಇವೆರಡು ಫಾರ್ಮುಲಾ ನಮಗೆ ನೆನ್ಪಿಡಾಕ್ಬೇಕು. ಓಕೆ, ನೋಡೋಣ ಈಗ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ್ರಿ. So the first problem is 300 cm cube. ಇಲ್ಲಿ ನೋಡ್ರಿ, 300 cm cube of an aqueous solution of protein. ಅಂದ್ರೆ aqueous solution ಕೊಟ್ಟಾರ. aqueous solution of protein ಅಂತಂದ್ರೆ ಗೊತ್ತಿರಲ್ರಿ, aqueous solution of protein is nothing but protein is dissolved in water. ಅಂದ್ರೆ water is a solvent, protein is our solute ಅಂದ. ಎಷ್ಟು ಗ್ರಾಮ್ ಕೊಟ್ಟಾರ ನೋಡ್ರಿ, 2.12 ಗ್ರಾಮ್ ಆಫ್ ಪ್ರೋಟೀನ್ is dissolved in 300 cm cube of aqueous solution, and this solution has the osmotic pressure. ಈ solution the osmotic pressure ಕೊಟ್ಟಾರ. ಎಷ್ಟು ಟೆಂಪರೇಚರ್ ರೀ, at 300 Kelvin is 3.89 into 10 raised to minus 3 bar. ಓಕೆ, ಇಷ್ಟು ಕೊಟ್ಟಾರ. ಆಮೇಲೆ ನೋಡ್ರಿ, ಇಲ್ಲಿ ಕ್ಯಾಲ್ಕುಲೇಟ್ ಮೋಲಾರ್ ಮಾಸ್ ಆಫ್ ದ ಪ್ರೋಟೀನ್. ನಾವೇನು ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಬೇಕು ಹೇಳ್ರಿ, ಮೋಲಾರ್ ಮಾಸ್ ಆಫ್ ಪ್ರೋಟೀನ್. ಪ್ರೋಟೀನ್ ಅಂದ್ರೆ ಸೊಲ್ಯೂಟ, ಮೋಲಾರ್ ಮಾಸ್ ಆಫ್ ಸೊಲ್ಯೂಟನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಬೇಕಾ, ಆರ್ ವ್ಯಾಲ್ಯೂವನ್ನು ಕೊಟ್ಟಾರ. ಓಕೆ, ಈಗ ಕೊಟ್ಟಂಥ ಟರ್ಮ್ಸ್ ಎಲ್ಲ ನಾವು ಮೊದಲು ಬರೆಯೋಣ. ಫಸ್ಟ್ ಏನಂದಾರ ನೋಡ್ರಿ, 300 cm cube ಆಫ್ an aqueous solution. 300 cm cube is nothing but volume. V is equal to ಎಷ್ಟು ಕೊಟ್ಟಾರ್ರಿ, 300 cm cube. 300 cm cube ಅಂದ್ರೂ ಒಂದ, 300 milliliter ಅಂದ್ರೂ ಒಂದ. ಸೊ ಇದನ್ನ ನಾವು ಲೀಟರ್ ಒಳಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 300 milliliter is written as 0.3 liters. ಯಾಕೆ ಹೇಳ್ರಿ, ಮಿಲಿ ಅಂತಾರೆ 10 raised to minus 3. 10 raised to minus 3 ನೀವು ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ ಅಂತಂದ್ರೆ 0.3 ಬರ್ತದೆ. ಸೊ 0.3 ಲೀಟರ್ ಆಫ್ aqueous solution of protein contain 2.12 ಗ್ರಾಮ್ ಆಫ್ ಪ್ರೋಟೀನ್. ಪ್ರೋಟೀನ್ ಅಂದ್ರೆ ಸೊಲ್ಯೂಟ. ಎಷ್ಟು ಗ್ರಾಮ್ ಐತ್ರಿ, 2.12 ಅಂತಂದ್ರೆ ಮಾಸ್ ಆಫ್ ಪ್ರೋಟೀನ್ ಕೊಟ್ಟಾರ. ಮಾಸ್ ಆಫ್ ಪ್ರೋಟೀನ್ ಈಸ್ ನಥಿಂಗ್ ಬಟ್ ಮಾಸ್ ಆಫ್ ಸೊಲ್ಯೂಟ್ ಎಷ್ಟು ಕೊಟ್ಟಾರ್ರಿ, 2.12
0.12 ಗ್ರಾಮ್ ಕೊಟ್ಟಾರ. ದ ಆಸ್ಮಾಟಿಕ್ ಪ್ರೆಷರ್ ಆಫ್ ಸಚ್ ಎ ಸೊಲ್ಯೂಷನ್ ಅಟ್ 300 ಕೆಲ್ವಿನ್. ಟೆಂಪ್ರೇಚರ್ ಕೊಟ್ಟಾರ ನೋಡ್ರಿ, ಟೆಂಪ್ರೇಚರ್ ಎಷ್ಟು ಕೊಟ್ಟಾರ 300 ಕೆಲ್ವಿನ್ ಕೊಟ್ಟಾರ. ಆ್ಯಂಡ್ ಆಸ್ಮಾಟಿಕ್ ಪ್ರೆಷರ್ ಆಫ್ ದಿಸ್ ಸೊಲ್ಯೂಷನ್ ಈಸ್ ಹೌ ಮಚ್ 3.89 ಇಂಟು 10⁻³ ಬಾರ್. ಇದ್ರದ್ದು ಆಸ್ಮಾಟಿಕ್ ಪ್ರೆಷರ್ ನೋಡ್ರಿ, ಪೈ ಇಸ್ ಈಕ್ವಲ್ ಟು 3.89 ಇಂಟು 10⁻³ ಬಾರ್ ಕೊಟ್ಟಾರ. ಆಮೇಲೆ ಏನು ಕೇಳಿದಾರೆ, ಕ್ಯಾಲ್ಕುಲೇಟ್ ಮೋಲಾರ್ ಮಾಸ್ ಆಫ್ ದ ಪ್ರೋಟೀನ್. ಮೋಲಾರ್ ಮಾಸ್ ಆಫ್ ಪ್ರೋಟೀನ್ ಈಸ್ ನಥಿಂಗ್ ಬಟ್ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್, ಎಮ್ ಬಿ ಇಸ್ ಈಕ್ವಲ್ ಟು ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಬೇಕಾ. ಆಮೇಲೆ ಆರ್ ವ್ಯಾಲ್ಯೂ ಕೊಟ್ಟಾರ. ಸೊ ಆರ್ ವ್ಯಾಲ್ಯೂ ಇಸ್ ಹೌ ಮಚ್ 0.082 ಅಂತಂದ್ರೆ ಇಲ್ಲಿ 23 ಅಂತ ಕೊಟ್ಟಾರ. 23 ಲೀಟರ್ ಬಾರ್ ಪರ್ ಮೋಲ್ ಪರ್ ಕೆಲ್ವಿನ್. ಓಕೆ, ನಾವು ಇಲ್ಲೇನು ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಬೇಕು ಹೇಳ್ರಿ, ಮೋಲಾರ್ ಮಾಸ್ ಆಫ್ ದ್ಯಾಟ್ ಪ್ರೋಟೀನ್ ಅಂದ್ರೆ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ ತೆಗಿಬೇಕು. ಸೊ ವಿ ನೋ ದ್ಯಾಟ್ the formula to calculate molar mass of solute using osmotic pressure is mb is equal to wb into r into t divided by pi into v. Okay, now wb ಎಷ್ಟು ಕೊಟ್ಟಾರ ನೋಡ್ರಿ, mass of solute 2.12 ಗ್ರಾಮ್ ಕೊಟ್ಟಾರ. 2.12 into r ವ್ಯಾಲ್ಯೂ ಎಷ್ಟು ರೀ 0.0823 into ಟೆಂಪರೇಚರ್ ಎಷ್ಟು ಕೊಟ್ಟಾರ 300 ಕೊಟ್ಟಾರ divided by pi is nothing but osmotic pressure ಎಷ್ಟು ಕೊಟ್ಟಾರ್ರಿ 3.89 ಇಂಟು 10⁻³ ಇಂಟು ಏನ್ರಿ ವಿ ಅಂದ್ರೆ ಏನು ಹೇಳ್ರಿ, ವ್ಯಾಲ್ಯೂಮ್ ಆಫ್ ಸೊಲ್ಯೂಷನ್ ಎಷ್ಟು ಕೊಟ್ಟಾರ 0.3 ಕೊಟ್ಟಾರ. ಓಕೆ, ನಾವು ಇದನ್ನು ಸಿಂಪ್ಲಿಫೈ ಮಾಡೋಣ. ಸೊ ಇಟ್ ಈಸ್ ಥಿಯರಿ ಬೇಸ್ಡ್ ಕ್ವಶನ್. ಥಿಯರಿ ಎಕ್ಸಾಮಿನೇಷನ್ ನಾವು ಸಾಲ್ವ್ ಮಾಡ್ತೀವಪ್ಪ ಅಂದ್ರೆ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಕ್ಯಾಲ್ಕುಲೇಟರ್. ಸೊ ನೀವು ಇಲ್ಲಿ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೋಬಹುದಾ. ಈಗ ನೋಡೋಣ, ನಾವು ಕ್ಯಾಲ್ಕುಲೇಟರ್ ಒಳಗಡೆ ಇವೆಲ್ಲ ಮಲ್ಟಿಪ್ಲೈ ಮಾಡೋಣ್ರಿ. 2.12 ಇಂಟು 0.0823 ಇಂಟು 300 ಇಂಟು 300 ಎಷ್ಟು ಬರುತ್ತೆ ನೋಡ್ರಿ, 52.348 52.3428 ಡಿವೈಡೆಡ್ ಬೈ ಇದಷ್ಟು ಮಲ್ಟಿಪ್ಲೈ ಮಾಡೋಣ. 3.89 ಇಂಟು 0.3 3.89 ಇಂಟು 0.3 ಎಷ್ಟು ಬರ್ತದೆ ನೋಡ್ರಿ 1.167 ಇಂಟು 10⁻³ ಈ 10⁻³ ನಾವು ಇಲ್ಲಿ ನ್ಯೂಮರೇಟರ್ ತಗೊಳ್ಳೋಣ. ಸೊ ವೆನ್ ಯು ಟೇಕ್ ದಿಸ್ 10⁻³ ಟರ್ಮ್ ಟು ದ ನ್ಯೂಮರೇಟರ್ ಇಟ್ ವಿಲ್ ಬಿಕಮ್ 10⁻+3. ಈಗ ನಾವು ಸಿಂಪ್ಲಿಫೈ ಮಾಡೋಣ್ರಿ. ಸೊ ಎಮ್ ಬಿ ಇಸ್ ಈಕ್ವಲ್ ಟು ಎಷ್ಟು ಆಕತ್ತೆ ನೋಡ್ರಿ 52.3428 ಡಿವೈಡೆಡ್ ಬೈ 1.167 ಎಷ್ಟು ಬಂದು ನೋಡ್ರಿ 44.85 ಇಂಟು 10⁻³ ಗ್ರಾಮ್ ಪರ್ ಮೋಲ್. ಓಕೆ, ನಾವು ಫೈನಲ್ ಆನ್ಸರ್ ಎಷ್ಟು ಬತ್ತಪ್ಪ ಅಂತಂದ್ರೆ 44.85 ಇಂಟು 10⁻³ ಗ್ರಾಮ್ ಪರ್ ಮೋಲ್. ಸೊ ನಾವು ಇದನ್ನು ಯಾವ ಥರ ಬರಿಬೋದ್ರಿ, ಎಮ್ ಬಿ ಇಸ್ ಈಕ್ವಲ್ ಟು 44.85 10⁻³ ಅಂತಂದ್ರೆ kilogram per mole. So this is the answer of this question. Okay, now let us go to next question. Next question is nodri, a 4% solution of non-volatile solute, a 4% of non-volatile solute is isotonic with 0.702% of urea solution. ಇಲ್ಲಿ ಒಂದು ಸೊಲ್ಯೂಷನ್ ಐತೆ, ಆ ಸೊಲ್ಯೂಷನ್ ಒಳಗಡೆ ನಾನ್ ವಾಲಟೈಲ್ ಸೊಲ್ಯೂಟ್ ಐತೆ, ಅದ್ರದ್ದು ಎಷ್ಟು ಕೊಟ್ಟಾರಪ್ಪ ಅಂದ್ರೆ ಕಾನ್ಸಂಟ್ರೇಷನ್ ಆಫ್ 4% ಕೊಟ್ಟಾರ. ಮತ್ತೊಂದು ಸೊಲ್ಯೂಷನ್ ಕೊಟ್ಟಾರ ಯಾವ್ದು ಯೂರಿಯಾ ಸೊಲ್ಯೂಷನ್, ಇದ್ರದ್ದು ಕಾನ್ಸಂಟ್ರೇಷನ್ 0.702% ಕೊಟ್ಟಾರ. ಇಲ್ಲೇನು ಕೇಳಿದಾರೆ, ಕ್ಯಾಲ್ಕುಲೇಟ್ ಮೋಲಾರ್ ಮಾಸ್ ಆಫ್ ದಿಸ್ ನಾನ್ ವಾಲಟೈಲ್ ಸೊಲ್ಯೂಟ್. ಈ ನಾನ್ ವಾಲಟೈಲ್ ಸೊಲ್ಯೂಟ್ ಇದು ಮೋಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಂತ ಹೇಳಿದ್ದಾರೆ. ಮೋಲಾರ್ ಮಾಸ್ ಆಫ್ ಯೂರಿಯಾ ಕೊಟ್ಟಾರ, ಎಷ್ಟು ಕೊಟ್ಟಾರೆ 60 ಗ್ರಾಮ್ ಪರ್ ಮೋಲ್. ಈ ಕ್ವಶನ್ ನೀವು ಅಬ್ಸರ್ವೇಷನ್ ಮಾಡಿದಾಗ ಇಲ್ಲಿ 2 ಸೊಲ್ಯೂಷನ್ ಕೊಟ್ಟಾರ. 2 ಸೊಲ್ಯೂಷನ್ ಇಲ್ಲಿ ವರ್ಡ್ ಏನಂದ್ರೆ ನೋಡ್ರಿ ಐಸೋಟಾನಿಕ್ ಅಂದಾರ. ಸೊ ವಿ ನೋ ದ್ಯಾಟ್ ಐಸೋಟಾನಿಕ್ ಸೊಲ್ಯೂಷನ್ ಅಂತಂದ್ರೆ 2 solutions having the same osmotic pressure. So ಯಾವಕ್ಕೆ ನಾವು ಐಸೋಟಾನಿಕ್ ಸೊಲ್ಯೂಷನ್ ಅಂತ ಕರಿತೀವಿ, ಬೋತ್ ಸೊಲ್ಯೂಷನ್ಸ್ 2 solutions having same osmotic pressure. Same osmotic pressure. Osmotic pressure is denoted as pi. Such 2 solutions are called as isotonic solutions ಅಂತ ಕರೀತಾರೆ. ಅಂದ್ರೆ for isotonic solutions pi 1 is equal to pi 2. Pi ಅಂದ್ರೆ ಏನು ಹೇಳಿದ್ರೆ osmotic pressure. Osmotic pressure of one solution and osmotic pressure of another solution. 2 solution ಕೊಟ್ಟಾರಲ್ಲ, ಒಂದು ಸೊಲ್ಯೂಷನ್ ಎಷ್ಟು ಪರ್ಸೆಂಟೇಜ್ ಕೊಟ್ಟಾರ್ರಿ 4% ಕೊಟ್ಟಾರ,
ಯಾವ್ದು ಅಂತೇಳಿ ಕೊಟ್ಟಿಲ್ಲ ಅವ್ರು ಸೊಲ್ಯೂಟ. ಇಲ್ಲೊಂದು ಯಾವ್ದು ಕೊಟ್ಟಾರೆ, ಯೂರಿಯಾ ಕೊಟ್ಟಾರ, ಅದ್ರದ್ದು ಪರ್ಸೆಂಟೇಜ್ ಎಷ್ಟು ಕೊಟ್ಟಾರ ನೋಡ್ರಿ, 0.702% ಅಂತಂದಾರ. ಸೊ 4% ಅಂದ್ರೆ ನಿಮಗೆ ಗೊತ್ತಿರಬೇಕಾ. ಸೊ 4% ಇಸ್ ನಥಿಂಗ್ ಬಟ್ 4 ಗ್ರಾಮ್ ಆಫ್ ಸೊಲ್ಯೂಟ್. 4 ಗ್ರಾಮ್ ಆಫ್ ಸೊಲ್ಯೂಟ್ ಇನ್ 100 ml ಆಫ್ ಸೊಲ್ಯೂಷನ್. 100 ml ಆಫ್ ಸೊಲ್ಯೂಷನ್, ಅದಕ್ಕೆ ನಾವು 4% ವೇಟ್ ಬೈ ವ್ಯಾಲ್ಯೂಮ್ ಅಂತ ಕರಿತೀವಿ. ಮತ್ತೊಂದು ಯಾವ್ದು ಹೇಳ್ರಿ, 0.702% ಇಸ್ ನಥಿಂಗ್ ಬಟ್ 0.702 ಗ್ರಾಮ್ ಯಾವುದೈತ್ರಿ ಇಲ್ಲಿ, ಯೂರಿಯಾ ಐತಿ. 0.702 ಗ್ರಾಮ್ ಆಫ್ ಯೂರಿಯಾ ಇನ್ 100 ml ಆಫ್ ಸೊಲ್ಯೂಷನ್. ಓಕೆ, ಈಗ ನಮಗೆ ಮಾಸ್ ಆಫ್ ಸೊಲ್ಯೂಟ್ ಗೊತ್ತಾಯ್ತಿಲ್ಲ. ಇನ್ನು π1 = π2 ಅಂದ್ರೆ ಐಸೋಟಾನಿಕ್ ಸೊಲ್ಯೂಷನ್. π1 ಫಾರ್ಮುಲಾ ಹೆಂಗೆ ಬರೀತೇನೆ ರೀ, C1RT ಅಂತ ಬರೀತಾನೆ, ಇಲ್ಲಿ C2RT ಅಂತ ಬರೀತಾನೆ. ಓಕೆ, C1 ಅಂತಂದ್ರೆ ಕಾನ್ಸಂಟ್ರೇಷನ್ ಆಫ್ ಒನ್ ಸೊಲ್ಯೂಷನ್, C2 ಅಂತಂದ್ರೆ ಕಾನ್ಸಂಟ್ರೇಷನ್ ಆಫ್ ಅನದರ್ ಸೊಲ್ಯೂಷನ್. At both side, both R and T are constant. Let us cancel those two terms. In a C1 = C2 ಆಯ್ತು. For isotonic solution, C1 is equal to C2. C1 ಅಂತ concentration. To calculate concentration, first we have to calculate number of moles. How to calculate number of moles? Mass of that solute divided by its molar mass. ಹೌದಾ, ಈಕ್ವಲ್ ಟು C2 ಅಂದ್ರೆ ಯಾವ್ದೈತ್ರಿ ಇಲ್ಲಿ, ಯೂರಿಯಾ ಐತಿ. ಸೊ π2 ಅಂದ್ರೆ ಯಾವ್ದು ತೊಗೊಂಡ್ರಿ, ಯೂರಿಯಾ ಅಂತ ತೊಗೊಳ್ಳೋಣ. ಇದು ಯಾವುದೇ ಸೊಲ್ಯೂಷನ್ ಅದ್ರ ನಾನ್ ವಾಲಟೈಲ್ ಸೊಲ್ಯೂಟ್ ಐತಿ. ಹಂಗಾರೆ ಲೈನ್ ಬರುತ್ತೇನೆ ರೀ, ಮಾಸ್ ಆಫ್ ಯೂರಿಯಾ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಯೂರಿಯಾ ಬರೀತಾರೆ. ಓಕೆ, ಈಗ ನೋಡಿರಿ ಮಾಸ್ ಆಫ್ ಸೊಲ್ಯೂಟ್ ಎಷ್ಟು ಕೊಟ್ಟಾರ, 4 ಗ್ರಾಮ್ ನೋಡ್ರಿ, 4% ಅಂತಂದ್ರೆ 4 ಗ್ರಾಮ್ ಡಿವೈಡೆಡ್ ಬೈ ನಾವು ಇದ್ರದ ಮೋಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಬೇಕು. ಕೀಪ್ MB ಆಸ್ ಇಟ್ ಇಸ್ ಈಕ್ವಲ್ ಟು ಮಾಸ್ ಆಫ್ ಯೂರಿಯಾ ಎಷ್ಟು ಕೊಟ್ಟಾರೆ, 0.702 ಗ್ರಾಮ್. ಇಲ್ಲಿ ಎಷ್ಟು ಬರೋಣ, 0.702 ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಯೂರಿಯಾ ಕೊಟ್ಟಾರ. ಮೋಲಾರ್ ಮಾಸ್ ಆಫ್ ಯೂರಿಯಾ ಇಸ್ ಹೌ ಮಚ್, 60 ಗ್ರಾಮ್ ಪರ್ ಮೋಲ್. 60 ಗ್ರಾಮ್ ಪರ್ ಮೋಲ್. ಇದು ನಾವು ಸಿಂಪ್ಲಿಫೈ ಮಾಡೋಣ್ರಿ. ಸಿಂಪ್ಲಿಫೈ ಅಂದ್ರೆ ಏನಾಕತ್ ನೋಡ್ರಿ, ಫೈನಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ದ ಈಕ್ವೇಶನ್ ಬಿಕಮ್ಸ್ ಆಸ್ MB is equal to 4 into 60 ಡಿವೈಡೆಡ್ ಬೈ 0.702 equal to ಎಷ್ಟು ಬರ್ತದೆ ನೋಡ್ರಿ ನಾವೆಲ್ಲಿ. 4 into 60 is 240 divided by 0.702. So the final answer is 341.88. 341.88 ನೀವು ರೌಂಡ್ ಆಫ್ ಮಾಡಿ 342 ಗ್ರಾಮ್ ಪರ್ ಮೋಲ್ ಅಂತ ಬರೀಬಹುದು. 342 ಗ್ರಾಮ್ ಪರ್ ಮೋಲ್ ಅಂತೇಳಿ ಬರೀಬಹುದು. ಸೊ ದಿಸ್ ಇಸ್ ದ ಆನ್ಸರ್ ಆಫ್ ದಿಸ್ ಕ್ವಶನ್. ಓಕೆ, ಸೊ ಯಾವಾಗ ನೋಡ್ರಿ ಐಸೋಟಾನಿಕ್ ಅಂತೇಳಿ ಕೊಟ್ಟಾಗ ಈ ಥರನೇ ಮಾಡ್ಕೊತ ಬರಬೇಕು. C1 = C2 ಇಟ್ಕೊಳಕ್ ಬೇಕಾ. ನೀವು ಅಲ್ಲಿ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಕತ್ತಿರ ತಿಳ್ಕೊರಿ, ನಿಮಗೆ ಅಲ್ಲಿ ಮೋಲಾರ್ ಮಾಸ್ ಈಸಿಲಿ ಗೊತ್ತಾಗ್ತದೆ. ಓಕೆ, ನಾವು ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಕ್ವಶನ್. ಕ್ಯಾಲ್ಕುಲೇಟ್ ಆಸ್ಮಾಟಿಕ್ ಪ್ರೆಷರ್ ಆಫ್, ಆಸ್ಮಾಟಿಕ್ ಪ್ರೆಷರ್ ಅನ್ನು ಏನು ಹೇಳ್ರಿ, ಪೈ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಆಸ್ಮಾಟಿಕ್ ಪ್ರೆಷರ್ ಆಫ್ 0.05% ಯೂರಿಯಾ ಸೊಲ್ಯೂಷನ್. ಯಾವ ಸೊಲ್ಯೂಷನ್ ಕೊಟ್ಟಾರ ನೋಡ್ರಿ, 0.05% ಯೂರಿಯಾ ಸೊಲ್ಯೂಷನ್. ಯೂರಿಯಾ ಸೊಲ್ಯೂಷನ್ ಇನ್ ವಾಟರ್. ಯೂರಿಯಾ ಸೊಲ್ಯೂಷನ್ ಇನ್ ವಾಟರ್ at 20 degrees Celsius. at 20 degrees Celsius ಅಂದ್ರೆ ಟೆಂಪರೇಚರ್ ಕೊಟ್ಟಾರ. ಎಷ್ಟು ಕೊಟ್ಟಾರ ನೋಡ್ರಿ, 20 degrees Celsius. ನೆಕ್ಸ್ಟ್ ರೀ ಗಿವನ್ ಆರ್ ವ್ಯಾಲ್ಯೂ ಕೊಟ್ಟಾರ. ಆರ್ ವ್ಯಾಲ್ಯೂ ಕೊಟ್ಟಾರ, ಎಷ್ಟು ಕೊಟ್ಟಾರ ನೋಡ್ರಿ, R is equal to 0.0821 ಲೀಟರ್ ಅಟ್ಮಾಸ್ಫಿಯರ್ ಪರ್ ಮೋಲ್ ಪರ್ ಕೆಲ್ವಿನ್. ಮತ್ತೇನು ಕೊಟ್ಟಾರ ನೋಡ್ರಿ, ಮೋಲಾರ್ ಮಾಸ್ ಆಫ್ ಯೂರಿಯಾ ಕೊಟ್ಟಾರ. ಮೋಲಾರ್ ಮಾಸ್ ಆಫ್ ಯೂರಿಯಾ ಇಸ್ ನಥಿಂಗ್ ಬಟ್ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ MB ಕೊಟ್ಟಾರ. ಎಷ್ಟು ಕೊಟ್ಟಾರ ರೀ, 60 ಗ್ರಾಮ್ ಪರ್ ಮೋಲ್. ಸೊ ಈಗ ನಾವು ಪೈ ಕ್ಯಾಲ್ಕುಲೇಟ್ ಮಾಡ್ಕೊಳಕ್ಬೇಕು. ಪೈ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮೊದಲು ಇದು 0.05% ಯೂರಿಯಾ ಸೊಲ್ಯೂಷನ್ ಐತಿರಲ್ಲ, ಇದು ನಾವು ಡಿವೈಡ್ ಮಾಡ್ಕೊಳ್ಳೋಣ. ಏನು ಮಾಡೋದು ನೋಡ್ರಿ, ಇಲ್ಲಿ 0.05% ಸೊಲ್ಯೂಷನ್ ಈಸ್ ನಥಿಂಗ್ ಬಟ್ 0.05 ಗ್ರಾಮ್ ಆಫ್ ಯೂರಿಯಾ. 0.05 ಗ್ರಾಮ್ ಆಫ್ ಯೂರಿಯಾ ಇನ್ 100 ml ಆಫ್ ಸೊಲ್ಯೂಷನ್. ಇನ್ 100 ml ಆಫ್ ಸೊಲ್ಯೂಷನ್. ಸೊ ವ್ಯಾಲ್ಯೂಮ್ ಆಫ್ ಸೊಲ್ಯೂಷನ್ ಬಂತಂದಂಗೆ ಆತಿರಲ್ಲ. ಇಲ್ಲಿ ಮಾಸ್ ಆಫ್ ಸೊಲ್ಯೂಟ್ ಬತ್ರಿ, ಎಷ್ಟು ಹೇಳ್ರಿ, 0.05 ಗ್ರಾಮ್ ಆಫ್ ಯೂರಿಯಾ ಇಸ್ ನಥಿಂಗ್ ಬಟ್ WB ಗೊತ್ತಾಯ್ತಾ, WB 0.05 ಗ್ರಾಮ್. ವ್ಯಾಲ್ಯೂಮ್ ಆಫ್ ಸೊಲ್ಯೂಷನ್ ಎಷ್ಟೈತ್ರಿ, 100 ml ಐತಿ. 100 ml ಇಸ್ ನಥಿಂಗ್ ಬಟ್ 0.1 ಲೀಟರ್. ಸೊ ನಾವೀಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ದ ಫಾರ್ಮುಲಾ ಇಸ್ ಪೈ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗೈತಿ. ನಾ ಈ ಥರ ಬರ್ದಿದ್ದು ನೋಡ್ರಿ ಮೊದಲ, MB is equal to WB into R into T divided by pi into V ಮಾಡಿದ್ದು. ಮೊದಲೆಲ್ಲ ಟರ್ಮ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. MB ಎಷ್ಟೈತ್ರಿ, 60 ಐತಿ. 60 equal to
ಡಬ್ಲ್ಯೂ ಬಿ ಎಷ್ಟೈತ್ರಿ 0.05 ಇಂಟು ಆರ್ ಎಷ್ಟೈತ್ರಿ 0.0821. ಟೆಂಪ್ರೇಚರಲ್ಲಿ 20 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಾರ. ನಾವು ಇದನ್ನು ಕೆಲ್ವಿನ್ ಒಳಗೆ ಕನ್ವರ್ಟ್ ಮಾಡ್ಕೊಳಕ್ಬೇಕು. ಟು ಕನ್ವರ್ಟ್ ಇಂಟು ಕೆಲ್ವಿನ್ ವಿ ಹ್ಯಾವ್ ಟು ಆ್ಯಡ್ 273 ಅಂದರೆ ಎಷ್ಟಾಕತ್ರಿ 293 ಕೆಲ್ವಿನ್ ಆಗ್ತದೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ ಇಂಟು 293 ಡಿವೈಡೆಡ್ ಬೈ ಪೈ ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಬೇಕಾಗಿದೆ. ಪೈ ಆಸ್ ಇಟ್ ಈಸ್ ಇಡ್ರಿ ಇಂಟು ವಿ ಎಷ್ಟೈತ್ರಿ ವ್ಯಾಲ್ಯೂಮ್ 0.1 ಅದೇ. ಇನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಪೈ ಇಸ್ ಈಕ್ವಲ್ ಟು ಮೊದಲೇನು ಮಲ್ಟಿಪ್ಲೈ ಮಾಡೋದು ನೋಡ್ರಿ. ಮೊದಲೇನೈತೆ ಹೇಳ್ರಿ ಮಲ್ಟಿಪ್ಲೈ ಏನೇನೈತ್ರಿ 0.05 ಇಂಟು 0.0821 0.0821 ಇಂಟು 293 ಎಷ್ಟೈತಪ್ಪ ಅಂದ್ರೆ 1.2027 ಡಿವೈಡೆಡ್ ಬೈ ಪೈ ಇಲ್ಲಿ ತೊಗೊಂಡ್ರೆ 60 ಇಲ್ಲಿ ಬರ್ತದೆ. 60 ಇಂಟು 0.1 ಇಸ್ ನಥಿಂಗ್ ಬಟ್ 6. ಸೊ 1.2027 ಡಿವೈಡೆಡ್ ಬೈ 6 ಮಾಡಬೇಕು. ಸೊ 6 ಮಾಡಿದಪ್ಪ ಅಂದ್ರೆ ಎಷ್ಟು ಬರುತ್ತೆ ರೀ 0.20 ಬರ್ತದೆ. ಸೊ ಪೈ ಇಸ್ ಈಕ್ವಲ್ ಟು 0.20. ಸೊ ಆರ್ ವ್ಯಾಲ್ಯೂ ಲೀಟರ್ ಅಟ್ಮಾಸ್ಫಿಯರ್ ಒಳಗೆ ಕೊಟ್ಟಾರಪ್ಪ ಅಂತಾರೆ. ದ ಆನ್ಸರ್ ಈಸ್ ಯುವರ್ 0.2 atmosphere. Okay, so this is the answer of this question. Now let us go to next question. Next question is nodrelle, a human blood has osmotic pressure of 7.2 atmosphere. Human blood osmotic pressure estadari 7.2 ada at a body temperature of 37 degrees Celsius. Body temperature is 37 degrees Celsius. Calculate molar concentration of solute particles in blood. ಮೋಲಾರ್ ಕಾನ್ಸಂಟ್ರೇಷನ್ ತೆಗಿಬೇಕು. ಏನೇನು ಕೊಟ್ಟಾರ ನೋಡ್ರಿ, ಆಸ್ಮಾಟಿಕ್ ಪ್ರೆಷರ್ ಕೊಟ್ಟಾರ. ಪೈ ಇಸ್ ಈಕ್ವಲ್ ಟು 7.2 atmosphere. ಪೈ ಇಸ್ ಈಕ್ವಲ್ ಟು 7.2 atmosphere ಅಟ್ ಬಾಡಿ ಟೆಂಪ್ರೇಚರ್ ಅಂದ್ರೆ ಟೆಂಪ್ರೇಚರ್ ಕೊಟ್ಟಾರ. ಎಷ್ಟು ಕೊಟ್ಟಾರ್ರಿ 37 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಾರ. ಲೆಟ್ ಅಸ್ ಕನ್ವರ್ಟ್ ಡಿಗ್ರಿ ಸೆಲ್ಸಿಯಸ್ ಇಂಟು ಕೆಲ್ವಿನ್ ಅಂದ್ರೆ ಇದಕ್ಕೆ ಏನು ಆ್ಯಡ್ ಮಾಡ್ಬೇಕ್ರಿ 273 ಅಂದ್ರೆ ಎಷ್ಟು ಆಕತ್ರಿ 310 ಕೆಲ್ವಿನ್ ಆಯ್ತು. ನೆಕ್ಸ್ಟ್ ರೀ ಕ್ಯಾಲ್ಕುಲೇಟ್ ಮೋಲಾರ್ ಕಾನ್ಸಂಟ್ರೇಷನ್. ಮೋಲಾರ್ ಕಾನ್ಸಂಟ್ರೇಷನ್ ಇಸ್ ನಥಿಂಗ್ ಬಟ್ ಸಿ ಅಂತಲೂ ಕರಿಬಹುದು ಅಥವಾ ಮೊಲಾರಿಟಿ ಅಂತಲೂ ಕರಿಬಹುದಾ. ಸಿ ಕ್ಯಾಲ್ಕುಲೇಟ್ ಮಾಡ್ಕೊಳಕ್ಬೇಕು. ಗಿವನ್ ಆರ್ ಇಸ್ ಈಕ್ವಲ್ ಟು ಕೊಟ್ಟಾರ. ಆರ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರ ನೋಡ್ರಿ, ಆರ್ ಇಸ್ ಈಕ್ವಲ್ ಟು 0.0821 ಲೀಟರ್ ಅಟ್ಮಾಸ್ಫಿಯರ್ ಪರ್ ಮೋಲ್ ಪರ್ ಕೆಲ್ವಿನ್. ಅಲ್ಲಿ ಪರ್ ಮೋಲಾಲ್ ಅಂತಲೂ ಕೊಟ್ಟಾರ. ಫಾರ್ಮುಲಾ ಏನಿದೆ ನೋಡ್ರಿ, ಪೈ ಇಸ್ ಈಕ್ವಲ್ ಟು CRT. ಪೈ ಇಸ್ ಈಕ್ವಲ್ ಟು CRT. ಇಲ್ಲ ಡೈರೆಕ್ಟ್ ನೋಡ್ರಿ, ಸಿ ಇಸ್ ಈಕ್ವಲ್ ಟು ಏನಾಗ್ತದೆ ರೀ ಪೈ ಡಿವೈಡೆಡ್ ಬೈ RT ಆಗ್ತದೆ. ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ ಈಗ. ನಾವು ದೇರ್ ಫೋರ್ ಸಿ ಇಸ್ ಈಕ್ವಲ್ ಟು ಪೈ ಎಷ್ಟು ಕೊಟ್ಟಾರ್ರಿ 7.2 ಕೊಟ್ಟಾರ. 7.2 ಡಿವೈಡೆಡ್ ಬೈ ಆರ್ ಗ್ಯಾಸ್ ಕಾನ್ಸ್ಟೆಂಟ್ ಎಷ್ಟು ಕೊಟ್ಟಾರಿ 0.0821 ಇಂಟು ಟಿ ಟೆಂಪ್ರೇಚರ್ ಎಷ್ಟೈತ್ರಿ 310 ಇದೆ. ಸೊ ಸಿ ಇಸ್ ಈಕ್ವಲ್ ಟು 7.2 ಡಿವೈಡೆಡ್ ಬೈ 0.0821 ಇಂಟು 310 ಎಷ್ಟಾಗತ್ತೆ ನೋಡ್ರಿ 0.0821 ಇಂಟು 310. ಸೊ ದಿಸ್ ವಿಲ್ ಬಿ 25.451. 25.451. ಸೊ ಸಿ ಇಸ್ ಈಕ್ವಲ್ ಟು ಸಿ ಅಂದರೆ ಕಾನ್ಸಂಟ್ರೇಷನ್. ಸೊ ಎಷ್ಟು ನೋಡ್ರಿ ನಾ 7.2 ಡಿವೈಡೆಡ್ ಬೈ 25.451. ಸೊ ದ ಫೈನಲ್ ಆನ್ಸರ್ ಈಸ್ 0.282. ಸೊ ಆನ್ಸರ್ ಇಸ್ 0.282 ಮೋಲಾರ್ ಅಂತ ಬರಿಬೋದ ಅಥವಾ ಮೋಲ್ ಪರ್ ಲೀಟರ್ ಅಂತಲೂ ಬರಿಬೋದು. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಸೊ ದೀಸ್ ಆರ್ ಸಮ್ ನ್ಯೂಮೆರಿಕಲ್ ಬೇಸ್ಡ್ ಕ್ವಶನ್ಸ್ ಆನ್ osmotic pressure colligative property. Okay, for more such videos please subscribe to this channel and keep watching. Thank you.